ಹಾಯ್ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇಷ್ಟು ದಿವಸ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸಗಳಿತ್ತು, ಅದರಿಂದ ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಒಂದು ತಿಂಗಳಾಗಿತ್ತು ಜಿಮ್ಗೆ ಹೋಗಿ, ಗ್ಯಾಪ್ ಕೊಟ್ಟಿದ್ದೆ. ಇವತ್ತು ಲೆಗ್ಗು ಮತ್ತು ಶೋಲ್ಡರ್ ಇತ್ತು ವರ್ಕೌಟು. ಸಾಗರ್ ಅಣ್ಣನ ಹತ್ರ ಯಾವ್ಯಾವ ವರ್ಕೌಟ್ ಮಾಡಲಿ ಅಂತ ಕೇಳೋಕೆ ಹೋದೆ. ಲೆಗ್ ಬಾಬಾ ಸ್ಕ್ವಾಟ್ಸ್ ಮಾಡು, ಅದ್ಮೇಲೆ ಲೆಗ್ ಪ್ರೆಸ್, ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಕರ್ಲ್. ಶೋಲ್ಡರ್ ಬಂದ್ಬಿಟ್ಟು ಶೋಲ್ಡರ್ ಪ್ರೆಸ್, ಮಿಷಿನ್ ಸೈಡ್ ಲೆಗ್ ರೈಸ್, ಫೇಸ್ ಫುಲ್ ಡಂಬಲ್ ಸ್ಟ್ರೆಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ. ಫಸ್ಟು ಲೆಗ್ ವರ್ಕೌಟ್ ಮಾಡಿದೆ, ಅದರ ಲೆಗ್ ಬಾರ್ಬಲ್ ಸ್ಕ್ವಾಟ್ಸ್ ಹೊಡೆದೆ. 1 ಮಂತ್ ಗ್ಯಾಪ್ ಆಗಿತ್ತಲ್ಲ, ಕಮ್ಮಿ ವೆಯ್ಟ್ ಹಾಕೊಂಡು ಹೊಡಿಬೇಕು ಅಂದ್ಕೊಂಡು 7.5 kg ಹಾಕೊಂಡು ಹೊಡೆದೆ. ಬರೀ 2 ಕೌಂಟ್ ಹೊಡೆದಿತ್ತು. ಸಿಕ್ಕಾಪಟ್ಟೆ ಪೇನ್ ಆಯಿತು, ನೆಕ್ಸ್ಟ್ ವರ್ಕೌಟ್ ಮಾಡೋಕ್ಕೆ ಆಗಲಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ವಾಕಿಂಗ್ ಲಂಚಸ್ ಮಾಡಿದೆ, ಮಾಡೋಕ್ಕೆ ಆಗಲಿಲ್ಲ ಅದನ್ನು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಆಮೇಲೆ ಲೆಗ್ ಎಕ್ಸ್ಟಿಕ್ಷನ್ನು ಮತ್ತು ಲೆಗ್ ಕರ್ಲು ಎರಡೂ ಮಾಡಿದೆ. ಆಮೇಲೆ ಲಾಸ್ಟ್ ವರ್ಕೌಟು ಲೆಗ್ ಪ್ರೆಸ್ಸು, ದೇವ್ರ ಮೇಲೆ ಭಾರ ಹಾಕ್ಕೊಂಡು ಲೆಗ್ ಪ್ರೆಸ್ ಮಾಡಿದೆ. ಆಮೇಲೆ ನನ್ನ ಕಾಲಂತೂ ನನಗೆ ಹೇಳ್ತಾ ಇದ್ದಿತ್ತು ಒಂದೇ, ಬಡವ ನೊಂದಿದ್ದೇನೆ. ಆಮೇಲೆ ಲೆಗ್ ಮುಗಿಸ್ಕೊಂಡು ಶೋಲ್ಡರ್ ಕಡೆ ಬಂದೆ. ಶೋಲ್ಡರಲ್ಲಿ ಫಸ್ಟ್ ವರ್ಕೌಟ್ ಬಂದು ಶೋಲ್ಡರ್ ಡೆಂಬಲ್ ಪ್ರೆಸ್ಸು, ಆಮೇಲೆ ಸೆಕೆಂಡ್ ವರ್ಕೌಟು ಶೋಲ್ಡರ್ ಲ್ಯಾಟರಲ್ ರೈಸು. 1 ಮಂತ್ ಗ್ಯಾಪ್ ಆಗಿರೋದ್ರಿಂದ ಜಾಸ್ತಿ ವೆಯ್ಟ್ ಹಾಕೊಳ್ಳಿಲ್ಲ, ನಾರ್ಮಲ್ 2.5 ವೆಯ್ಟ್ ಹಾಕೊಂಡು ನೋಡಿದೆ. ಆಮೇಲೆ ನೆಕ್ಸ್ಟ್ ರೋಪು ಫೇಸ್ ಫುಲ್ ವರ್ಕೌಟು. ಆಮೇಲೆ ನೆಕ್ಸ್ಟ್ ವರ್ಕೌಟು ಡೆಂಬಲ್ ಸ್ಟ್ರೆಸ್ ಮಾಡಿದೆ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಬೆಳಗಿಂದ, 1 ಮಂತ್ ಗ್ಯಾಪ್ ಆಗಿರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಸುಸ್ತಾದೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಒಂದು ಬಾಟಲ್ ನೀರು ಕುಡಿದೆ. ನೀರು ಕುಡಿದು ಬೆಳಗಿನ ಟಿಫನ್ ಮಾಡಿದೆ. ಟಿಫನ್ಗೆ ಅವಲಕ್ಕಿ, ಒಣದ್ರಾಕ್ಷಿ, ಬಾಳೆಹಣ್ಣು ಮಾಡ್ಕೊಂಡು ಸೋಯಾ ಚಂಕ್ಸ್ ಮಸಾಲ, ಎಗ್ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂದೆ. ಸಾಗರಣ್ಣ 4 kgದು ಪ್ರೀ ವರ್ಕೌಟ್ ತರಿಸಿದ್ರು. ರೇಟ್ ಕೇಳ್ತಿದ್ದಂಗೆ ಶಾಕ್ ಆಗಿದೆ, 11,000 ಅಂತೆ. ಆಫರಲ್ಲಿದೆ ಅಂತ ಬೆಲ್ವಿಟಾ ಕಂಪ್ನಿದು ಪರ್ಫ್ಯೂಮ್ ತರಿಸಿದ್ರು. ಅದರಲ್ಲಿ 3 ಪರ್ಫ್ಯೂಮ್ ಕೊಟ್ಟಿದ್ರು, 3 ಅಲ್ಟಿಮೇಟ್ ಆಗಿತ್ತು. ಪರ್ಫ್ಯೂಮ್ ಸ್ಮೆಲ್ ಮಾತ್ರ ಬೆಂಕಿ ಮಳೆ. ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಲೈಕ್, ಶೇರು, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.